Okay, yes, the continuation part. Yes, in the previous class we have studied about the who invaded our India. Yes, from the 12th century, 11th century, the Arabs they invaded first. Next the Turkish, next the Sultans like Muhammad Ghori. Yes, and next the slave dynasty, next the Muhammad Khilji dynasty. Yes, these were the dynasties. After Muhammad Khilji dynasty, the Tughlaq dynasty. Yes, yes, next here who came? The Tughlaq dynasty. Here, Muhammad bin Tughlaq. He was a very most notable sultan of Tughlaq dynasty. He was a well-known king. Yes, he was a very well-known king. He was imprudent and ill-tempered who took hasty decisions. He was famous for not for his good deeds. ಚಲೋ ಕೆಲಸ ಮಾಡೋದಕ್ಕೆ ಅವನಿಗೆ ಹೆಸರು ಬಂದಿಲ್ಲ ಮೊಹಮ್ಮದ್ ಬಿನ್ ತುಗ್ಲಕ್. ಅವ ಏನು ಕೆಟ್ಟ ಕೆಲಸ ಮಾಡೋಣ ತರಂಗಿಲ್ಲ. ಬಟ್ ಏನಂದರೆ ಅವ ಒಂದು ಸ್ವಲ್ಪ ಶಾರ್ಟ್ ಟೆಂಪರ್ ಇಲ್ಲ, ಸಿಟ್ಟು ಜಲ್ದಿ ಬಂದ್ಬಿಡ್ತದೆ. ಆ ಸಿಟ್ಟಿನಾಗ ಏನು ಮಾಡ್ತಾನೆ ಅವನಿಗೆ ಗೊತ್ತಿದೆ, ಏನು ಮಾಡಿಬಿಡ್ತದೆ ಬಡ ಬಡ ಏನಾರ ಡಿಸಿಷನ್ ತೊಗೊಂಡು ಏನಾರ ಮಾಡಿಬಿಡ್ತದೆ. ಸೊ ಹಾಗಾಗಿ ಅವ ಹಿಸ್ಟ್ರಿ ಒಳಗೆ ಫೇಮಸ್ ಆಗಿದೆ. ಯಾರು? ಮೊಹಮ್ಮದ್ ಬಿನ್ ತುಗ್ಲಕ್. Yes, he could be easily entrapped in a word. He was strange character. ಅವನು ಡಿಫ್ರೆಂಟ್ ಕ್ಯಾರೆಕ್ಟರ್, ಅವನು ಟಿಪಿಕಲ್ ಟೈಪ್ ಆಫ್ ಕ್ಯಾರೆಕ್ಟರ್ ಇತ್ತು. ಅವನಿಗೆ ಈಸಿಲಿ ಟ್ರ್ಯಾಪ್ ಮಾಡ್ಬೋದು, ಅಂದರೆ ಏನಾರೇ ಚಲೋ ಮಾತು ಹೇಳಿ ಅವನಿಗೆ ಈಸಿಲಿ ಟ್ರ್ಯಾಪ್ ಮಾಡ್ಬೋದು. ಹಂಗಿದ್ದ ನಾನು. ಸೊ ಅವನಿಗೆ ತಿಳುವಳಿಕೆ ಒಂದು ಸ್ವಲ್ಪ ಕಡಿಮೆ ಇತ್ತು. he was not so mature. Okay, so how did he rule this dynasty? Yes, in that period, how did the administration, how did he rule the kingdom? Let us see. Administrative experiences, transfer of capital. ಏನು ಮಾಡ್ದ? ಹುಚ್ಚುತ್ರಂಗ ಫಸ್ಟ್ ಒಂದು ಕ್ಯಾಪಿಟಲ್ ಇತ್ತ, ಆ ಕ್ಯಾಪಿಟಲ್ ಬಿಟ್ಟು ಬೇರೆ ಕ್ಯಾಪಿಟಲ್ ಇಲ್ಲಿಂದ ಇಲ್ಲಿ ಚೇಂಜ್ ಮಾಡ್ದ. ಮತ್ತು ಅಲ್ಲಿಂದ ಮತ್ತೆ ಬೇರೆ ಕಡೆ ಚೇಂಜ್ ಮಾಡ್ದ, ಮತ್ತು ಅಲ್ಲಿಂದ ಇಲ್ಲಿ ಚೇಂಜ್ ಮಾಡ್ದ. ಹಂಗೆ ಹುಚ್ಚುತ್ರಂಗ ಬರೀ ಕ್ಯಾಪಿಟಲ್ ಚೇಂಜ್ ಮಾಡ್ಕೊಂತ ಅವ ಟೈಮ್ ವೇಸ್ಟ್ ಮಾಡ್ದ. ಒಳ್ಳೆ ಕೆಲಸಗಳೇನು ಮಾಡಲಿಲ್ಲ, ಕೆಲ್ಸಕ್ಕೆ ಬರುವಂಥ ಕೆಲಸ ಏನು ಮಾಡಲಿಲ್ಲ. ಓಕೆ, ಎಸ್, ಬಿಕಾಸ್ ಅವ್ನು ಕಿಂಗ್ ಹೇಳ್ತಾನೆ ಅಂದಮೇಲೆ ಅವರು ಪ್ರಜೆಗಳು ಅದನ್ನು ಒಪ್ಕೊನೇಬೇಕಾ, ಮಾಡೇಬೇಕಾ. ಸೊ people have to, they were bend to him. Yes, he took to improve the functioning of the administration. He undertook several experiments. ಸರಿ, ಎಕ್ಸ್ಪೆರಿಮೆಂಟ್ಗಳು ಮಾಡ್ಕೊತ ಹೋದವ. ಓಕೆ, ಇಲ್ಲಿಂದ ಅಲ್ಲಿ ಚೇಂಜ್ ಮಾಡಿ, ಅಲ್ಲಿಂದ ಚೇಂಜ್ ಮಾಡಿ, ಇಲ್ಲಿಂದ ಅಲ್ಲಿ ಹೋದ್ರೆ ಒಳ್ಳೇದಾಗ್ತಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಚಲೋ ಆಗ್ತಿರ್ಬೇಕು ಬಿಡು ಅಂತೇಳಿ ಬರೀ ಹಂಗೆ ಚೇಂಜ್ ಮಾಡ್ಕೊತ ಎಕ್ಸ್ಪೆರಿಮೆಂಟ್ ಮಾಡ್ಕೊತ ಮಾಡಿದವ. He undertook several experiments. One such experiment was the transferring of capitals. First experience ಏನದು? ಒಂದು ಎಕ್ಸ್ಪೆರಿಮೆಂಟ್ ಯಾವುದು? ಡೆಲ್ಲಿ ಟು ದೇವಗಿರಿ ಮಾಡ್ದ ಅವನು ಕ್ಯಾಪಿಟಲ್. ಫಸ್ಟ್ ಡೆಲ್ಲಿ ಇತ್ತು ಕ್ಯಾಪಿಟಲ್, ಅದನ್ನ ಏನು ಮಾಡ್ದ? ದೇವಗಿರಿ ಮಹಾರಾಷ್ಟ್ರಕ್ಕೆ ತೊಗೊಂಡ್ಬಂದ. He was of the view that capital should be centrally located. ಸೊ ಡೆಲ್ಲಿ ಏನೈತಿ? ನಾರ್ತ್ನಾಗ ಐತಿ. ಸೊ ಸೌತ್ ಎಲ್ಲ ಹೆಂಗೆ ನೋಡ್ಕೋಬೇಕು ನಾನು? ಅದಕ್ಕೆ ಏನು ಮಾಡ್ದ? ನಮ್ಮ ಕ್ಯಾಪಿಟಲ್ ಸಿಟಿ ಇರ್ಬೇಕಂದ್ರೆ ಸೆಂಟರ್ನಾಗ ಇರಬೇಕು ಅಂತೇಳಿ ದೇವಗಿರಿಗೆ ಕ್ಯಾಪಿಟಲ್ ಮಾಡ್ಕೊಂಡ. ದೇವಗಿರಿ ವಾಸ್ ಲೊಕೇಟೆಡ್ 700 miles away from Delhi. ಸೊ ಡೆಲ್ಲಿನಿಂದ ದೇವಗಿರಿ ಎಷ್ಟು ದೂರ ಇತ್ತು? 700 miles ದೂರ ಇತ್ತು. ಸೊ ಅಲ್ಲಿಂದ ಇಲ್ಲಿದೆಲ್ಲ ಕ್ಯಾಪಿಟಲ್ ಶಿಫ್ಟ್ ಮಾಡ್ದ ಹುಚ್ಚ. ಫಸ್ಟ್ ಏನು ಮಾಡ್ದ? ಡೆಲ್ಲಿಯಿಂದ ಎಲ್ಲ ಕ್ಯಾಪಿಟಲ್, ಅಲ್ಲಿ ಸಾಮಾನೆಲ್ಲ ತೊಗೊಂಬಂದು ಇಲ್ಲಿ ಕ್ಯಾಪಿಟಲ್ ಮಾಡ್ದ. ನೆಕ್ಸ್ಟ್, ಡೆಲ್ಲಿ ಶುಡ್ ಬಿ, he passed strict orders to all the residents of Delhi. ಡೆಲ್ಲಿ ಒಳಗಿರೋಂಥವ್ರಿಗೆಲ್ಲ ಸ್ಟ್ರಿಕ್ಟಾಗಿ ಆರ್ಡರ್ ಪಾಸ್ ಮಾಡ್ದ. ನೀವು ಇಲ್ಲಿದೆಲ್ಲ ಶಿಫ್ಟ್ ಮಾಡಿ ದೇವಗಿರಿಗೆ ಬರ್ಬೇಕಂತೇಳಿ ಎಲ್ಲನೂ ಹುಚ್ಚಿನಾಗ ಶಿಫ್ಟ್ ಮಾಡಿದ. ಎಲ್ಲರೂ ಹೂ ವೇರ್ ಫೋರ್ಸ್ ಟು ಲೀವ್ ದೇರ್ ಹೋಮ್ಸ್, ಅವ್ರ ಮನೆ ಮಾರ ಎಲ್ಲ ಬಿಟ್ಟು ಅವರು ಬಿಟ್ಟು ಬರಬೇಕಾಗ್ತದೆ. ಡೆಲ್ಲಿಯಿಂದ ಎಲ್ಲಿಗೆ? ದೇವಗಿರಿಗೆ ಬರಬೇಕಾಗ್ತದೆ. ಎಸ್, ಆಫ್ ದೇರ್ ಜರ್ನಿ ಟು ಫಾರ್ ಪ್ಲೇಸ್ ಇನ್ ಸೌತ್. ಎ ಲಾರ್ಜ್ ನಂಬರ್ ಆಫ್ ದೆಮ್ ವೆರ್ ಡೈಡ್ ಆನ್ ದೇರ್ ವೇ. ಸೊ 700 ಮೈಲ್ ಅಷ್ಟು ದೂರ ಪ್ರಯಾಣ ಮಾಡಿ ಅವ್ರ ಮನೆ ಮಾರೆಲ್ಲ ಹೊತ್ಕೊಂಡು ಬರಬೇಕಾದ್ರೆ ಏನಾದರೂ ಎಷ್ಟೋ ಮಂದಿ ನಡುವೆ ಅವರು ಜೀವ ಕಳ್ಕೊಂಡು. ದೇ ಡೈಡ್ ಇನ್ ದಿ ವೇ, ಆನ್ ದ ವೇ ಟು south. So a large number of them were died on their way. Anyway, after shifting the capital, he realized that he had committed a grave mistake. So at last ಏನು ಮಾಡಿದ್ರು? ಡೆಲ್ಲಿನಿಂದ ದೇವಗಿರಿಗೆ ಅದು ಕ್ಯಾಪಿಟಲ್ ಶಿಫ್ಟ್ ಮಾಡಿದ ಮೇಲೆ ಅವನಿಗೆ ಅಷ್ಟು ತ್ರಾಸು ತೊಗೊಂಡಿದ್ದು, ಅಷ್ಟು ದೂರಿಂದ ಬಂದಿದ್ದೆಲ್ಲ ಆವಾಗ ಅಲ್ವಾಗ ನಾನು ತಪ್ಪು ಕೆಲಸ ಮಾಡಿದೆ. ಐ ಮೇಡ್ ಎ ಮಿಸ್ಟೇಕ್, ಐ ಮೇಡ್ ಎ ಬಿಗ್ ಬ್ಲಂಡರ್. ಆವಾಗ ರಿಯಲೈಸ್ ಆದ. ಸೊ ಹಿ ಆರ್ಡರ್ಡ್ ರೀಶಿಫ್ಟಿಂಗ್ ಆಫ್ ದ ಕ್ಯಾಪಿಟಲ್ ಟು ಡೆಲ್ಲಿ. ಸೊ ಇಲ್ಲಿ ಬಂದ್ಮೇಲೆ ಇದೇನು ಸಜ್ಜಾಗಲಿಲ್ಲ, ದೇವಗಿರಿ ಕ್ಯಾಪಿಟಲ್ ಸೆಟ್ ಆಗಲಿಲ್ಲ. ಮತ್ತೆ ನಾವು ಎಲ್ಲಿ ಹೋಗ್ಬೇಕು? ಡೆಲ್ಲಿ ಶಿಫ್ಟ್ ಮಾಡ್ತೀನಿ ನಾನು ಕ್ಯಾಪಿಟಲ್ ಅಂತ ಹೇಳಿ ಮತ್ತೆ ಡಿಸಿಷನ್ ತೊಗೊಂಡ. ಸೊ ಇಂಥ ಡಿಸಿಷನ್ ತೊಗೊಂಡವ್ರಿಗೆ ಏನಂತಾರೆ? ಚಲೋ ರಾಜ ಅಂತಾರೇನು? ನೋ, ಹಿ ವಾಸ್
ತುಕ್ಲಕ್ ಅಂತಿತ್ತು. ಅಂದರೆ ಏನು ಜಲ್ದಿ ಡಿಸಿಷನ್ ತೊಗೊಬೋದು ಮತ್ತೇನು ಅನವಸರವಾದ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡ್ಕೊತ ಮಾಡಿದ್ನಲ್ಲ ಅಂದರೆ ಅನ್ನೆಸೆಸರಿ ಡಿಸಿಷನ್ ತೊಗೋತಿದ್ದ. ಸೊ however only few survived in the return journey. ಸೊ ಏನು ಮಾಡೋದು ಮತ್ತು ಹಿಂಗೆ ಆರ್ಡರ್ ಮಾಡ್ಯಾರಂದರೆ ಎಲ್ಲೋ ಮತ್ತೆ ಟ್ರಾನ್ಸ್ಫರ್ ಮಾಡಬೇಕು. ಏನು ಮಾಡಿದ್ರು ಇಲ್ಲಿಂದ ಮತ್ತೆ ಡೆಲ್ಲಿಗೆ ಶಿಫ್ಟ್ ಮಾಡಿದ್ರು. ಕ್ಯಾಪಿಟಲ್ ಶಿಫ್ಟ್ ಮಾಡೋ ಟೈಮಿಗೆ ಪಾಪ ಭಾಳಷ್ಟು ಮಂದಿ ಅವರು ಜೀವ ಕಳ್ಕೊಂಡ್ರು. ಸ್ವಲ್ಪ ಮಂದಿ ಏನು ಮಾಡಿದ್ರು ಅಲ್ಲಿಗೆ ಹೋಗಬೇಕಾದ್ರೆ ಅಲ್ಲಿಂದ ಬಂದು ಜಾಸ್ತಿ ಇತ್ತು. ಬಟ್ ಹೋಗಬೇಕಾದ್ರೆ ಪೀಪಲ್ಸ್ ಅಂದರೆ ಕೌಂಟ್ ಕಡಿಮೆ ಆಗಿಬಿಟ್ಟು ಪೀಪಲ್ಸ್ ಕೌಂಟ್ ಕಡಿಮೆ ಆಗ್ಕೊಂತ ಹೋಗ್ತು. ಸೊ ಇಶ್ಯೂ ಆಫ್ ಟೋನ್ಡ್ ಕಾಯಿನ್ಸ್. ಇನ್ನೊಂದು ಕೆಲಸ ಏನು ಮಾಡಿದಂದರೆ ಟೋನ್ಡ್ ಕಾಯಿನ್ಸ್ ಇಶ್ಯೂ ಮಾಡಿದ. ಅಂದರೆ ನಮ್ಮ ಮೀಡಿಯಮ್ ಆಫ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಏನು ಮಾಡಬೇಕು, ಪರ್ಚೇಸು ಸೇಲ್ ಮಾಡಬೇಕಾದ್ರೆ ನಮ್ಗೆ ಏನೋ ಒಂದು ಬೇಕಲ್ಲ. ಸೊ ಈ ಮೇಲೆ ಟೋನ್ಡ್ ಕಾಯಿನ್ ದೇ. ಅನದರ್ ರಿಫಾರ್ಮ್ ಆಫ್ Muhammad was that he issued copper coins. ಯಾವ ಕಾಯಿನ್ಸ್ ಇಶ್ಯೂ ಮಾಡ್ದ? ಕಾಪರ್ ಕಾಯಿನ್ಸ್ ಇಶ್ಯೂ ಮಾಡ್ದ in place of silver coins and with the same face value, but he failed to pass order. The government had no authority to mint the copper coins. Consequently, people themselves began to mint copper coins. This resulted in the devaluation of the coins. Finally, he abolished the use of copper coins. He exchanged the silver coins for the copper coins. What happened here? Another one big blunder. ಏನು ಮಾಡ್ದ? ಕಾಯಿನ್ಸ್ ಏನು ಮಾಡ್ದ? ಫಸ್ಟ್ ಸಿಲ್ವರ್ ಕಾಯಿನ್ಸ್ ಇದು ಚಲಾವಣೆ ಮಾಡಿ. ಅಂದರೆ ಇನ್ ದ ಕಿಂಗ್ಡಮ್ ಕಾಯಿನ್ಸ್ ಸಿಲ್ವರ್ ಕಾಯಿನ್ಸ್ ಯೂಸ್ ಮಾಡ್ಕೊತ ಅವರು ವ್ಯಾಪಾರವನ್ನು ಮಾಡ್ತಿದ್ರು. ಬಟ್ ಇವ ಏನು ಮಾಡ್ದ? ಸಿಲ್ವರ್ ಬಿಟ್ಟು ಕಾಪರ್ ಮಾಡೋಣ ಅಂತ ಕಾಪರ್ ಚೇಂಜ್ ಮಾಡ್ದ. ಸಿಲ್ವರ್ನಿಂದ ಕಾಪರ್ ಚೇಂಜ್ ಮಾಡ್ದ. ಕಾಪರ್ ಚೇಂಜ್ ಮಾಡಿದ್ಕೊಳ್ಳಿ ಅದು ಕಾಪರ್ ಚೇಂಜ್ ಮಾಡಿಕೊಳ್ಳಿ ಎಲ್ಲರೂ ಏನು ಮಾಡಿಬಿಟ್ರು ತಮ್ಗೆ ಬೇಕಾದಂಗೆ ಕಾಪರ್ನಿಂದ ಕಾಯಿನ್ಸ್ ತಯಾರು ಮಾಡ್ಕೊತ ಅದನ್ನು ಯೂಸ್ ಮಾಡಕ್ಕೆ. ಆವಾಗ ಏನಾಗ್ತದೆ ಅದೇನಾಗ್ತದೆ ಲಾಸ್ ಆಗ್ತದೆ. ಈಗ ನಮ್ಗೆ ಇಂಡಿಯಾನಾಗೆ ಈಗ ನಮ್ಮ ರಿಸರ್ವ್ ಬ್ಯಾಂಕ್ನಾಗ ನಾವು ಏನು ಮಾಡ್ತೀವಿ, ನೋಟ್ ಪ್ರಿಂಟ್ ಮಾಡ್ತಾರೆ. ನಾವು ಎಲ್ಲರೂ ನೋಟ್ ಪ್ರಿಂಟ್ ಮಾಡೋಕ್ಕಾದ್ರೆ ಏನಾಗ್ತೈತಿ, ವ್ಯಾಲ್ಯೂ ಉಳಿಯಂಗಿಲ್ಲ ಮನಿಗೆ. ಯಾರು ಪ್ರಿಂಟ್ ಮಾಡ್ತಾರ? ಓನ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟ್ ಮಾಡ್ತೈತಿ. ಮತ್ತು ಹೆಂಗೆ ಪ್ರಿಂಟ್ ಮಾಡ್ತೈತೆ ಅಂದರೆ ಎಷ್ಟು ಅಮೌಂಟ್ ಪ್ರಿಂಟ್ ಮಾಡ್ತೈತಿ ಅಷ್ಟು ಅಮೌಂಟ್ ಇದು ಗೋಲ್ಡಲ್ಲಿ ರಿಸರ್ವ್ ಇರ್ತೈತಿ. ಎಷ್ಟು ನೋಟ್ಗಳು ಹೊರಗೆ ಬರ್ತಾವಲ್ಲ, 500 ನೋಟ್, 10,000 ನೋಟ್, 2,000 ನೋಟ್ ಇವೆಲ್ಲ ಬರ್ತಾವಲ್ಲ, ಎಷ್ಟು ನೋಟ್ ಪ್ರಿಂಟ್ ಮಾಡ್ತಾರ ಅಷ್ಟು ಅಮೌಂಟಿದ್ದು ಗೋಲ್ಡ್ ಅದು ರಿಸರ್ವ್ ಬೇಕು ಅಂದಾಗ ನೋಟ್ ಪ್ರಿಂಟ್ ಆಗ್ತಾವೆ. ಎಸ್ ಹಂಗೆ ಇವ ಏನು ಮಾಡ್ದ? ಮೊಹಮ್ಮದ್ ಬಿನ್ ತುಗ್ಲಕ್ ಹಂಗೆ ಏನು ರಿಸರ್ವ್ ಇರಲಿಲ್ಲ, ಏನು ಮಾಡ್ದ? ಏನು ಆರ್ಡರ್ಸ್ ಪಾಸ್ ಮಾಡಲಿಲ್ಲ. ನಾನೇ ಮಿಂಟ್ ಮಾಡ್ತೀನಿ ಕಾಪರ್ ಕಾಯಿನ್ಸ್ ಅಂತ ಅಲ್ಲಿಲ್ಲ, ಎಲ್ಲರೂ ಮಿಂಟ್ ಮಾಡಕತ್ತ ಕಾಪರ್ ಕಾಯಿನ್ಸ್. ಹಂಗಾಗಿ ಏನಾಯ್ತು, ರೊಕ್ಕಕ್ಕೆ ಬೆಲೆ ಉಳಿಲ್ಲ, ಕಾಯಿನ್ಸಿಗೆ ಬೆಲೆ ಉಳಿಲ್ಲ. ಸೊ ಅವಾಗ ಏನಾಯ್ತು ಅವನಿಗೆ ಮತ್ತೆ ತೆರಿಗೆ ಇದು ಏನು ಈಗ ತಪ್ಪು ಕೆಲಸ ಮಾಡಿದ್ನಲ್ಲ, ಮತ್ತೆ ಕಾಪರ್ ಕಾಯಿನ್ ಸಿಲ್ವರ್ ಕಾಯಿನ್ ಮತ್ತೆ ಕಾಪರ್ ಕಾಯಿನ್ ಅಬಾಲಿಷ್ ಮಾಡಿಬಿಟ್ಟ, ಎಲ್ಲ ಚೇಂಜ್ ಮಾಡಿಬಿಟ್ಟ. ಏನು ಬೇಕಂತ? ಸಿಲ್ವರ್ ಕಾಯಿನ್ಸ್ ಬೇಕಂತ. ಹೀಗಾಗಿ ಏನಾಯ್ತು, ಅವನದು ತಿಜೂರಿ, ಅವನ ಟ್ರೆಷರ್, ಅವನ ಕಡೆ ಎಲ್ಲಾನು ಅಮೌಂಟ್ ಇತ್ತಲ್ಲ ಎಲ್ಲಾನು ಖಾಲಿ ಆಗುತ್ತೆ. ಟ್ರೆಷರ್ ಎಲ್ಲ ಖಾಲಿ ಆಗಿತ್ತು. Treasury was empty. He was dissuaded by the people. This experiment proved a great failure and weakened the financial condition of the state. The government could not meet the demands of silver coins in exchange for the token coins. This content of Muhammad rule, people revolted. While he was put down to revolt in Sindh province and he died of fever. So ಏನಂತಂದರೆ ನೀವು ಎಲ್ಲ ಕಾಪರ್ ಕಾಯಿನ್ಸ್ ಎಲ್ಲ ನಾನು ಕೊಡ್ರಿ, ನಾನು ಅದ್ರ ಬದಲಿ ಸಿಲ್ವರ್ ಕಾಯಿನ್ಸ್ ನಾನು ಕೊಡ್ತೀನಿ ಅಂಥೇಳಿ ಎಲ್ಲರ ಕಡೆಯಿಂದ ಕಾಪರ್ ಕಾಯಿನ್ಸ್ ಇಸ್ಕೊಂಡು ಸಿಲ್ವರ್ ಕಾಯಿನ್ಸ್ ಕೊಡಬೇಕಾದ್ರೆ ಒಂದು ಖಜಾನ ಎಲ್ಲ ಖಾಲಿ ಆಗ್ತದೆ. ಇದು ಏನಾದರೂ ಮತ್ತು ಸ್ಲೋಲಿ ಏನಾದರೂ ಪೀಪಲ್ಗೆ ಅವನ ಮೇಲೆ ನಂಬಿಕೆ ಕಡಿಮೆ ಆಗ್ಕೋತಾ ಹೋಯ್ತು. ಪೀಪಲ್ ಏನು ಮಾಡಿದ್ರು? ರಿವೋಲ್ಟ್ ಮಾಡಿದ್ರು. ಅಂದರೆ ಎದುರಿಸಿದ್ರು ಅವ್ರು ರಾಜಾಗ, ನೀವು ಮಾಡಿದ್ರು ತಪ್ಪು, ಇದು ಸರಿ ಇಲ್ಲ ಅಂಥೇಳಿ ಎಲ್ಲರೂ ರಿವೋಲ್ಟ್ ಮಾಡಿದ್ರು. ಆ್ಯಂಡ್ ಸ್ಲೋಲಿ ಏನಾದ ಆ ರಿವೋಲ್ಟ್ ಅವ ವೀಕ್ ಆಗಿಬಿಟ್ಟ. ಯಾಕಂದ್ರೆ ಅವನ ಖಜಾನ ಖಾಲಿ ಆದಮೇಲೆ ಅವ ಏನಾಗ್ಬಿಟ್ಟ? ವೀಕ್ ಆದ ಕೂಡಲೇ ಮನಸ್ಸಿಗೆ ಹಚ್ಕೊಂಡು ಅವನಿಗೆ ಫೀವರ್ ಬಂದು ಅವ ಸತ್ತು ಹೋದ. ಯಾರು? ಮೊಹಮ್ಮದ್ ಬಿನ್ ತುಗ್ಲಕ್. ಆಫ್ಟರ್ ತುಗ್ಲಕ್ ರೂಲ್ ದ ಸೈಯದ್ ಅಂಡ್ ದ ಲೋಡಿ ಡೈನಾಸ್ಟಿ ಕೇಮ್. ಸೊ ಇಲ್ಲಿ ಏನಾಯ್ತು, ಮೊಹಮ್ಮದ್ ಬಿನ್ ತುಗ್ಲಕ್ ಸತ್ತ ಮೇಲೆ ಈ ತುಗ್ಲಕ್ ಡೈನಾಸ್ಟಿ ಎಂಡ್ ಆಯ್ತು. ಇಟ್ ವಾಸ್ ಎಂಡ್. ಆ್ಯಂಡ್ ನೆಕ್ಸ್ಟ್ ಹೂ ಕೇಮ್? ದಿ ಲೋದಿ ಆ್ಯಂಡ್ ದಿ Sayyid and the Lodi dynasty. Next Sayyid dynasty bantu, next Lodi dynasty bantu. They ruled the Delhi for short period, very short period. The last Lodi ruler was Ibrahim. He was defeated in the battle of Panipat by Babur, who
who led the foundation of Mughal rule. So last Sayyid, he ruled some age, some time. And next the Lodi dynasty. Lodi also, the last Lodi ruler was Ibrahim. Yeah, last Lodi dynasty ruler ಯಾರಿದ್ರು? Ibrahim. He was ಏನಾದ್ರು ಪಾನಿಪತ್ ಒಂದು ವಾರ್ ಬ್ಯಾಟಲ್ ಫೀಲ್ಡ್ ಒಳಗೆ ಬಾಬೂರ್ ಅಂದ್ರೆ ಈ ವಾಸ್ ಎ ಮುಘಲ್ ಕಿಂಗ್. ಆ ಮುಘಲ್ ಕಿಂಗ್ ಕೈ ಒಳಗೆ ಸೋತ್ಬಿಟ್ಟು ಎಲ್ಲ ಅವನ್ನೆಲ್ಲ ಕಿಂಗ್ಡಮ್ ಎಲ್ಲ ಯಾರೇ ಆಗೋದು ಇಟ್ ಹ್ಯಾಸ್ ಗಾನ್ ಟು ದಿ ಮುಘಲ್ ಕಿಂಗ್ಡಮ್, ಇಟ್ ಹ್ಯಾಸ್ ಗಾನ್ ಟು ದಿ ಮುಘಲ್ ರೂಲ್. ನೆಕ್ಸ್ಟ್ ವಾಟ್ ಡಿಡ್ ದೇ ಕಾಂಟ್ರಿಬ್ಯೂಟ್? ಈ ಡೆಲ್ಲಿ ಸುಲ್ತಾನ್ಸ್ ಏನು ಕಾಂಟ್ರಿಬ್ಯೂಷನ್ ಮಾಡಿದ್ರು? ಈಸ್ ಮೊಹಮ್ಮದ್ ಗೌರಿ, ಖಿಲ್ಜಿ, ಮತ್ತು ಮೊಹಮ್ಮದ್ ಬಿನ್ ತುಗ್ಲಕ್, ಲೋಡಿ, ಸೈಯದ್ ಇವರೆಲ್ಲ ಡೈನಾಸ್ಟಿ ಅವರು ಡೆಲ್ಲಿಗೆ ಏನು ಮಾಡಿದ್ರು? ಡೆಲ್ಲಿ ಒಂದು ಕ್ಯಾಪಿಟಲ್ ಇತ್ತಲ್ಲ, ಅವರು ಏನು ಕಾಂಟ್ರಿಬ್ಯೂಷನ್ ಮಾಡಿದ್ರು? ಅಲ್ಲಿ ಏನು ಪ್ಲೇಸಸ್ ಕಟ್ಟಿದ್ರು? ಯಾವ ಪ್ಲೇಸಸ್ ಅದಾವ? ಈಗ administration. Although the Hindus formed the major under the sultans, the administration functions on Islam lines. Yes, what happened here? Though the ruler were Muslims, Islam rule was there. He was Islam. Yes, he belonged to the Islam religion. But number of people of Hindu people ಜಾಸ್ತಿ ಇದ್ದು ಮತ್ತೆ ಬಟ್ ಏನು ಮುಸ್ಲಿಮ್ ಇಸ್ಲಾಂ ಲೈನ್ಸ್ ಏನದವ ಅವೇ ಫಾಲೋ ಮಾಡಬೇಕು, ಅವೇ ರೂಲ್ಸ್ ಇವರನ್ನು ಫಾಲೋ ಮಾಡಬೇಕು. ಹಿಂಗಿತ್ತು ಅವಾಗಿನ ಅಡ್ಮಿನಿಸ್ಟ್ರೇಷನ್. ದ ಆರ್ಮೀಸ್ ಫಾರ್ಮ್ a backbone of the state. The sultans were absolutes. Balban, a notable sultan, declared that he was the god representative and hence accountably God alone. So slowly after the sultans ಒಳಗೆ ಈ ಬಾಲ್ಬಾನ್ ಅನ್ನೋ ಒಂದು ಕಿಂಗ್. ಈ ಕಿಂಗ್ ಏನಂದ ಇವರೆಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡಿ ಎಲ್ಲಾನು ಇದು ಮಾಡಿದ್ರು. ಬಟ್ ಈ ಕಿಂಗ್ ಏನು ಮಾಡಿದ್ರೆ ನಾನೇ ಗಾಡ್ ಅಂತ ಹೇಳ. ಈ told that he only is God. ನಾನೇ ಗಾಡ್, ನನಗೆ ಎಲ್ಲರೂ ಪೂಜಾ ಮಾಡ್ರಿ ಅಂತ ಹೇಳಿ ಅಂದ. ಓಕೆ. The sultans however had to face the frequent revolts of the local rulers and they are always fearful of losing. So ಈ ಕಿಂಗ್ಸ್ ಇಂಥವೆಲ್ಲ ಕೆಲಸ ಮಾಡಿ ಅವರು ಅಡ್ಮಿನಿಸ್ಟ್ರೇಷನ್ ಸರಿ ಇದ್ದಿಲ್ಲ, ಅವ್ರದ್ದು ಮಿಲಿಟರಿ ಫೋರ್ಸಸ್ ಸರಿ ಇದ್ದಿದ್ದಿಲ್ಲ. ಹೀಗಾಗಿ ಏನಾಯ್ತು ಅವರಿಗೆ ಒಂದು ನಾವು ನಮ್ಮ ಕಿಂಗ್ಡಮ್ ನಾವು ಲೂಸ್ ಮಾಡ್ಕೊತೀವಿ, ನಮ್ಗೆ ಯಾರೇ ಪವರ್ಫುಲ್ ಕಿಂಗ್ ಯಾರೇ ಬಂದು ನಮಗೆ ಅಟ್ಯಾಕ್ ಮಾಡಿದರೆ ನಾವು ಕಳ್ಕೊತೀವಿ ನಮ್ಮ ರಾಜ್ಯ ಅಂತ ಆ ಒಂದು ಫಿಯರ್ ಇತ್ತು ಅವ್ರಿಗೆ. ದೇ ವೇರ್ ಇನ್ ಎ ಫಿಯರ್ಫುಲ್ ಆಫ್ ಲೂಸಿಂಗ್ ದೇರ್ ಪವರ್. ಅವ್ರಿಗೆ ದೇ ವರ್ ನಾಟ್ ಸ್ಟ್ರಾಂಗ್, ಯು ಕ್ಯಾನ್ ಸಿ. ನೆಕ್ಸ್ಟ್ ಹೌ ವಾಸ್ ದ ಎಕಾನಮಿ ಆಫ್ ದಟ್ ಪೀರಿಯಡ್? ಡೆಲ್ಲಿ ಸುಲ್ತಾನ್ಸ್ ಇದ್ದಾಗ ಎಕನಾಮಿಕಲ್ ಪೀರಿಯಡ್ ಅಂದರೆ ಸೊಸೈಟಿ ಒಳಗೆ ಫೈನಾನ್ಷಿಯಲಿ ಹೆಂಗಿದ್ರು ಅವರು? ಲೆಟ್ ಅಸ್ ಸಿ. ದ ಬರ್ಡನ್ಸ್ ಆಫ್ ಲ್ಯಾಂಡ್ ಟ್ಯಾಕ್ಸ್ ಹೆವಿಲಿ ಫೆಲ್ ಆನ್ ದ ಪೀಸೆಂಟ್ಸ್. ಸೊ ಇಲ್ಲಿ ಈ ಸುಲ್ತಾನ್ಸ್ ಏನು ಮಾಡಿದ್ರು? ಹೆವಿ ಟ್ಯಾಕ್ಸ್ ಇಂಪೋಸ್ ಮಾಡಿದ್ರು ಲ್ಯಾಂಡ್ ಮೇಲೆ ಹೆವಿ ಟ್ಯಾಕ್ಸ್ ಇಂಪೋಸ್ ಮಾಡಿದ್ರು. ಮೊಹಮ್ಮದ್ ಬಿನ್ ತುಗ್ಲಕ್ ಫರ್ದರ್ ಇನ್ಕ್ರೀಸ್ ದ ಲ್ಯಾಂಡ್ ರೆವೆನ್ಯೂ. ತುಗ್ಲಕ್ ಬಂದಾಗ ಅವನು ಆ ಟ್ಯಾಕ್ಸ್ನ ಜಾಸ್ತಿ ಮಾಡ್ದ. ಎಸ್ ಆ್ಯಂಡ್ ಕಲೆಕ್ಟೆಡ್ ಮಿಸಬಲಿ, ಫೋರ್ಸಬಲಿ ಕಲೆಕ್ಟ್ ಮಾಡಿದ್ರು. ಈಗ ಮಳೆ ಬಂತು, ಬೆಳೆ ಬಂತು, ಕೊಡ್ತಾರೆ ಟ್ಯಾಕ್ಸ್. ಸೊ ಮಳೆ ಬೆಳೆ ಏನು ಬರಲಿಲ್ಲ ಅಂತಂದರೆ ಅವ್ರು ಟ್ಯಾಕ್ಸ್ ಏನು ಕೊಡಬೇಕು? ಬಟ್ ಮೊಹಮ್ಮದ್ ಬಿನ್ ತುಗ್ಲಕ್ ಏನು ಮಾಡ್ದ? ಫೋರ್ಸಬಲಿ ಅವ್ರ ಕಡೆಯಿಂದ, ಮಿಸರಬಲಿ ಅವ್ರ ಕಡೆಯಿಂದ ಟ್ಯಾಕ್ಸ್ ಕಟ್ಸ್ಕೊಂಡ. ಎಸ್ ಕಾನ್ಸಿಕ್ವೆಂಟ್ಲಿ ಪೀಸೆಂಟ್ಸ್ ರಿವೋಲ್ಟೆಡ್ ಅವರ್. ಸೊ ಬೇರೆ ಏನಾದ್ರು ಪೀಸೆಂಟ್ಸ್ ಅಂದರೆ ಫಾರ್ಮರ್ಸ್ ಪೂವರ್ ಹಾಕ್ಕೊಂತ ಹೋದ್ರು. ಇದೆಲ್ಲ ನೋಡಿ ಫಸ್ಟ್ ರೇಟ್ ಆಗಿ ಅವರು ರಿವೋಲ್ಟ್ ಮಾಡಿದ್ರು. ರಿವೋಲ್ಟ್ ಅಂದರೆ ಎದುರಿಸಿದ್ರು ಅವರು. ನಾವು ಕಟ್ಟಕ್ಕಾಗಂಗಿಲ್ಲ, ನಾವು ಕಟ್ಟಂಗಿಲ್ಲ ಅಂತೇಳಿ ಅವರು ರಿವೋಲ್ಟ್ ಮಾಡಿದ್ರು. ವೀವಿಂಗ್ ವಾಸ್ ಅ ಮೇಜರ್ ಆಕ್ಯುಪೇಷನ್ ಆಫ್ ದ ಪೀಪಲ್. ಸೊ ಇಲ್ಲಿ ಅವರು ಕೆಲಸ ಏನಿತ್ತು, ಆಕ್ಯುಪೇಷನ್ ಏನಿತ್ತು? ವೀವಿಂಗ್ ವಾಸ್ ಆಕ್ಯುಪೇಷನ್. ದ ಸಿಟಿ ಪ್ರೊವೈಡೆಡ್ ಸೋ ಎಂಪ್ಲಾಯ್ಮೆಂಟ್ ಟು ದ ಲಾರ್ಜ್ ನಂಬರ್ ಆಫ್ ವರ್ಕರ್ಸ್ ಆನ್ ಅಕೌಂಟ್ ಆಫ್ bricks building activities taking place there. The sultans were mainly imported horses. So here ಇಲ್ಲಿ the workers main occupation ಏನಿತ್ತು? ವೀವಿಂಗ್ ಆ್ಯಂಡ್ ಬ್ರಿಕ್ಸ್ ಬಿಲ್ಡಿಂಗ್ ಅಂತ. ಅಂದರೆ ಈ ಬ್ರಿಕ್ಸ್ ಅದಾವಲ್ಲ, ಬ್ರಿಕ್ಸ್ ಅದನ್ನು ತಯಾರು ಮಾಡ್ತಿದ್ರು ಅಂತಲ್ಲಿ. ಸೊ ಜಾಸ್ತಿ ಮಂದಿ ಅಲ್ಲೇ ವರ್ಕ್ ಮಾಡ್ತಿದ್ರು. ಸೊ ಎಂಪ್ಲಾಯ್ಮೆಂಟ್ ವಾಸ್ ದಿ ವೀವಿಂಗ್ ಆ್ಯಂಡ್ ಬ್ರಿಕ್ಸ್ ಬಿಲ್ಡಿಂಗ್ಸ್ ಆಲ್ಸೋ. ಎಸ್. ಆ್ಯಂಡ್ ಸುಲ್ತಾನ್ಸ್ ಏನು ಮಾಡ್ತಿದ್ರು ಅಂದರೆ ಮೇನ್ಲಿ ಹಾರ್ಸಸ್ನ ಬೆಳೆಸಿ ಅವನ್ನ ಬೇರೆ ಕಂಟ್ರಿಗೆ ದ ಸುಲ್ತಾನ್ಸ್ ವೇರ್ ಮೇನ್ಲಿ ಇಂಪೋರ್ಟಿಂಗ್ ಹಾರ್ಸಸ್. ಸುಲ್ತಾನ್ಸ್ ಏನು ಮಾಡ್ತಿದ್ರು ಅಂದರೆ ಅವರು ಬೇರೆ ಕಂಟ್ರಿಯಿಂದ ಹಾರ್ಸಸ್ನ ತರಿಸ್ತಾರೆ. ಯಾಕಂದ್ರೆ ನಮ್ಮ ಕಡೆ ಹಂಗೆ ಫಾಸ್ಟ್ ರನ್ನಿಂಗ್ ಆಗಲಿ ಚಲೋ ಬ್ರೀಡ್ ಹಾರ್ಸಸ್ ಇದ್ದಿದ್ದಿಲ್ಲ. ಸೊ ಈ ಸುಲ್ತಾನ್ಸ್ ಏನು ಮಾಡ್ತಿದ್ರು? ಬೇರೆ ಕಂಟ್ರಿಯಿಂದ ಹಾರ್ಸಸ್ನ ತರಿಸ್ತಿದ್ರು. ಎಸ್. ನೆಕ್ಸ್ಟ್ ಆರ್ಟ್ ಆ್ಯಂಡ್ ಲಿಟ್ರೇಚರ್. ಆರ್ಕಿಟೆಕ್ಚರ್ ಆ್ಯಂಡ್ ಲಿಟ್ರೇಚರ್. ಆರ್ಕಿಟೆಕ್ಚರ್ ಆ್ಯಂಡ್ ಲಿಟ್ರೇಚರ್ ಇದನ್ನ ನಿಂತು ನೋಡಿದ್ರೆ ಈ ಆರ್ಕಿಟೆಕ್ಚರ್ ಏನೈತಿ? ನಾನು ಹೇಳ್ದೆ ಕುತುಬ್ ಮಿನಾರ್ ವಾಸ್ ಬಿಲ್ಟ್ ಬೈ ದಿ ಕುತುಬ್ ಮಿನಾರ್. ಓಕೆ. It was built by the who is that man I told you in the previous class? Qutbuddin Aibak.
he built that Qutub Minar. Yes, yeah, ಇಲ್ಲಿ ಭಾಳ ಚಲೋ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ ಆ ಟೈಮಿಗೆ. ಸುಲ್ತಾನ್ ಟೈಮಿಗೆ ಸೋ ಮೆನಿ ಬಿಲ್ಡಿಂಗ್ಸ್ ಲೈಕ್ Qutub Minar, it is about 17 meter tall, and the Alai Darwaza, and an impressive entrance. It is a big entrance. The Qutbat ul Islam mosque aitantali, fort of Sirk aiti, and these all are built in the period of sultans. All these are in Delhi. ಇವೆಲ್ಲ ನಮ್ಗೆ ಡೆಲ್ಲಿ ಒಳಗೆ ಈಗಾದರೂ ನೋಡ್ಬೋದು ನಾವು. ಡ್ಯೂರಿಂಗ್ ದ ಸುಲ್ತಾನ್ ಪೀರಿಯಡ್ ದ ಉರ್ದು ಲ್ಯಾಂಗ್ವೇಜ್ ಭಾಳ. ಸೊ ಈ ಪೀರಿಯಡ್ ಒಳಗೆ ಉರ್ದು ಲ್ಯಾಂಗ್ವೇಜ್ ಸ್ಟಾರ್ಟ್ ಆಗಿತ್ತಂತ. ಆ ಟೈಮ್ಗೆ ಈ ಉರ್ದು ಲ್ಯಾಂಗ್ವೇಜ್ ಕೇಮ್ ಇನ್ ಟು ದಿ ಪೀಪಲ್. ದೇ ನ್ಯೂ ದ ಲ್ಯಾಂಗ್ವೇಜ್ ಆ ಟೈಮ್. ಸೊ ಅಮೀರ್ ಖುಸ್ರೋ ಆ್ಯಂಡ್ ಅಮೀರ್ ಹಸನ್ ದ ಗ್ರೇಟ್ ಪರ್ಷಿಯನ್ ಪೋಯಟ್ಸ್. ಸೊ ಈ ಒಂದು ಪೀರಿಯಡ್ ಒಳಗೆ ಅಮೀರ್ ಖುಸ್ರೋ ಮತ್ತು ಅಮೀರ್ ಹಸನ್ ಇವರು ವೆರಿ ಗುಡ್ ಆ್ಯಂಡ್ ವೆರಿ named famous poets of this period. Amir Khusro was a great musician also. He was also a musician and evolved musical instruments such as tabla, sitar and others. He used this tabla, sitar and he did. So he sang. He was a great musician. The poet Jaisi wrote Padmavati in Urdu, which was a Sufi poem. He poem na ಯಾರು ಬರೆದ್ರು? ಪದ್ಮಾವತಿ. who wrote Padmavati in Urdu. Yes, Ramanand, Kabir Das, Rai Das, Mirabai belong to this period. So ಈ ಪೀರಿಯಡ್ ಒಳಗೆ ಸುಲ್ತಾನ್ಸ್ ಇದ್ದಾಗ ಇವರೆಲ್ಲ ಫೇಮಸ್ poets and singers were of this belong to this region. So this is what about the sultans. Yes, here they have given you the chronicle. ಯಾವ ಪೀರಿಯಡ್ ಒಳಗೆ ಯಾರು ರೂಲ್ ಮಾಡಿದ್ರು ಇವೆಲ್ಲ ನೀವು ಕ್ರಾನಿಕಲ್ ಇಲ್ಲ ಐತಿ. ಈ ಕ್ರಾನಿಕಲ್ ನೀವು ನಿಮ್ಮ ನೋಟ್ಬುಕ್ನ ಕಾಪಿ ಮಾಡಿಕೊಂಡು ನ್ಯೂ ವರ್ಡ್ಸ್ ಆರ್ ಮೀನಿಂಗ್ಸ್ ತಿಳ್ಕೊಡಿ ಆ್ಯಂಡ್ ಸರ್ಚ್ ದಿ ಕ್ವಶನ್ ಆನ್ಸರ್ಸ್ ಟು ದ ಬ್ಲ್ಯಾಂಕ್ಸ್ ಆ್ಯಂಡ್ ಮ್ಯಾಚ್ ದ ಫಾಲೋಯಿಂಗ್ ಆ್ಯಂಡ್ ಐ ವಿಲ್ ಸೆಂಡ್ ಯು ದಿ ನೋಟ್ಸ್ ಟು ದೆಮ್. ಥ್ಯಾಂಕ್ ಯು.